ಅಧಿಕಾರಿಯ ಅಳಿಯ ಅಧಿಕಾರಿಯ ಭಾವನೆಗೂ ಕೂಡ ಲೋಕಾಯುಕ್ತ ಶಾಕ್ ಎದುರಾಗಿದೆ. ನಿರ್ಮಿತ ಕೇಂದ್ರದ ಯೋಜನಾ ನಿರ್ದೇಶಕರಿಗೆ ಲೋಕಾಯುಕ್ತ ಶಾಕ್. ಗದಗ ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕರ ಮೇಲೆ ದಾಳಿಯಾಗಿರುವಂತಹದ್ದು. ಯೋಜನಾ ನಿರ್ದೇಶಕ ಗಂಗಾಧರ ಶಿರೋಳ ಮನೆ ಕಚೇರಿಗಳಲ್ಲೂ ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಗದಗ ನಗರದ ಹುಡ್ಕೋ ಕಾಲೋನಿಯಲ್ಲಿರತಕ್ಕಂತಹ ಗಂಗಾಧರ ಶಿರೋಳ ಮನೆ ಅಧಿಕಾರಿಯ ಅಳಿಯ ಅಧಿಕಾರಿಯ ಕುಟುಂಬದ ಮೇಲೆಯೇ ದಾಳಿಯಾಗಿದೆ. ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕರಿಗೆ ಲೋಕಾಯುಕ್ತ ಶಾಕ್. ಅದು ಗದಗ ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕರ ಮೇಲೆ ದಾಳಿಯಾಗಿರುವಂತಹದ್ದು. ಯೋಜನಾ ನಿರ್ದೇಶಕ ಗಂಗಾಧರ ಶಿರೋಳ ಮನೆ ಕಚೇರಿಗಳಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಇಂಚಿಂಚು ಶೋಧ ಮಾಡುತ್ತಿದ್ದಾರೆ. ಗದಗ ನಗರದ ಹುಡ್ಕೋ ಕಾಲೋನಿಯಲ್ಲಿರ್ತಕ್ಕಂಥ ಗಂಗಾಧರ ಶಿರೋಳ ಅವರ ಮನೆ, ಗಂಗಾಧರ್ ಅಳಿಯ ವಿಜಯ ಎಳಮೇಲಿ, ಭಾವ ನಾಗರಾಜ ಅಕ್ಕಿ, ಹೂವಿನ ಹಡಗಲಿಯಲ್ಲಿರುವಂತಹ ಎಸ್ ಶೆಟ್ಟರ್ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಹಾವೇರಿ ಜಿಲ್ಲೆಯಲ್ಲಿರ್ತಕ್ಕಂತಹ ಗಂಗಾಧರ ಸಂಬಂಧಿಕರ ಮನೆಯಲ್ಲೂ ಕೂಡ ಶೋಧ. ಈ ಕುಟುಂಬವನ್ನೇ ಹಿಡಿದು ಜಾಲಾಡ್ತಿದ್ದಾರೆ. ಲೋಕಾಯುಕ್ತ SP ಹನುಮಂತರಾಯ ಜೊತೆಗೆ ಅಧಿಕಾರಿಗಳು ಸೇರಿ ಈ ದಾಳಿಯನ್ನು ಮಾಡಿದ್ದಾರೆ. DYSP ವಿಜಯ ಬಿರಾದಾರ ನೇತೃತ್ವದಲ್ಲಿ ಶೋಧ ಕಾರ್ಯ. ಅಧಿಕಾರಿಯ ಅಳಿಯ ಅಧಿಕಾರಿಯ ಭಾವನೆಗೆ ಲೋಕಾಶಾಕ್. ಸಂಪೂರ್ಣ ಕುಟುಂಬದ ಪ್ರಮುಖ ಮೆಂಬರ್ಗಳ ಮನೆಗೆ ಹೋಗಿದ್ದಾರೆ. ಸೊ ಇಂಚಿಂಚು ಶೋಧ ನಡೀತಾ ಇದೆ. ಎಲ್ಲ ದಾಖಲೆಗಳನ್ನು ಪರಿಶೀಲಿಸುವಂತಹ ಪ್ರಯತ್ನಗಳಾಗ್ತಾ ಇದೆ. ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಏಕಕಾಲಕ್ಕೆ ಮೂರು ಕಡೆಗಳಲ್ಲಿ ದಾಳಿಯನ್ನು ಮಾಡಿರ್ತಕ್ಕಂತಹದ್ದು. ಎಲ್ಲವೂ ಕೂಡ ಸಂಬಂಧಿಕರೇ ಆಗಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಗದಗರ ಪ್ರತಿನಿಧಿ ಲಿಂಗೇಗೌಡ ಈಗ ಫೋನ್ ಸಂಪರ್ಕದಲ್ಲಿ. ಇದು ಯಾವ ಸಂದರ್ಭದಲ್ಲಿ ದಾಳಿ ಆಯಿತು? ಏಕಕಾಲಕ್ಕೆ ಕುಟುಂಬದ ಮೇಲೆ ಆಗಿರ್ತಕ್ಕಂತಹ ದಾಳಿ ಏನಿದೆ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಸಾಹಿಲ್, ಯೋಜನಾ ನಿರ್ದೇಶಕ ಆಗಿರ್ತಕ್ಕಂತಹ ನಿರ್ಮಿತಿ ಕೇಂದ್ರದ ಗಂಗಾಧರ್ ಶಿರೋಳ್ ಎನ್ನುವರು ಕಳೆದ 25 ವರ್ಷದಿಂದ ನಾನ್ ಗೌರ್ಮೆಂಟ್ ಡ್ಯೂಟಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇದನ್ನ ಗಮನಿಸಿದಂತಹ ಲೋಕಾಯುಕ್ತ ಅಧಿಕಾರಿಗಳು ಕಳೆದ 6-7 ತಿಂಗಳಿನಿಂದ ಸರ್ಚ್ ಮಾಡಿ ಏಕಾಏಕಿ ದಾಳಿಯನ್ನ ಶನಿವಾರ ಬೆಳಿಗ್ಗೆ 6 ಗಂಟೆಯಿಂದಲೇ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಅವರ ಸಂಬಂಧಿಕರ ಮನೆಯ ಮೇಲೆ ಕೂಡ ದಾಳಿ ಮಾಡಲಾಗಿದೆ. ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ SS ಶೆಟ್ಟರ್ ಅನ್ನೋರು ಹಾಗೂ ಗದಗ ನಗರದ ಅಳಿಯ ವಿಜಯ ಎಳಮಲ್ಲಿ ಹಾಗೂ ಭಾವ ನಾಗರಾಜ್ ಅಕ್ಕಿ ಮನೆ ಮೇಲೆ ಕೂಡ ದಾಳಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಹಾವೇರಿ ಜಿಲ್ಲೆಯಲ್ಲೂ ಕೂಡ ಅವರ ಸಂಬಂಧಿಕರ ಮನೆ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ದಾಳಿಯ ವೇಳೆ ಗದಗ ನಗರದಲ್ಲಿಯ ಸುಮಾರು ನಿರ್ಮಾಣ ಹಂತದಲ್ಲಿರುವಂತಹ 4-5 ಮನೆಗಳನ್ನ ಈಗಾಗಲೇ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸಾಯಿಲ್, ಥ್ಯಾಂಕ್ ಯು ಲಿಂಗೇಗೌಡ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಕಾಲಕ್ಕೆ ಲೋಕಾಯುಕ್ತ ದೊಡ್ಡ ತಿಮಿಂಗಿಲಗಳ ಮನೆ ಮೇಲೇನೆ ಈಗ ದಾಳಿ ಮಾಡಿರ್ತಕ್ಕಂತಹದ್ದು. ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳನ್ನು ಕೂಡ ಪರಿಶೀಲಿಸಲಾಗ್ತಾ ಇದೆ. ಸಮರ್ಥವಾದಂಥ ಉತ್ತರವನ್ನು ಕೊಡಬೇಕಾಗಿ ಬರುತ್ತೆ. ಸೊ ಅದರ ಆಸ್ತಿ ವಿಚಾರ ಆಗಿರಲಿ ಅಥವಾ ಸಂಬಂಧಪಟ್ಟಂಥ ಸ್ಥಿರಾಸ್ತಿ ಚರಾಸ್ತಿ ಏನೇ ಆಗಿರಲಿ, ಸೊ ಅವರ ಆಡಳಿತಾವಧಿಯಲ್ಲಿ ಏನೇನಾಯಿತು ಏನೇನು ಆಗಿಲ್ಲ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಬೇಕಾಗಿ ಬರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.